ಹಲೋ ಎವ್ರಿವನ್. ಇವಾಗ ಆಲ್ರೆಡಿ ಸಾಕಷ್ಟು ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ರಿ ಸೆಕೆಂಡ್ PUC ರಿಸಲ್ಟ್‌ಗೋಸ್ಕರ. ಸೊ ಇವಾಗ ಬಿಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೊಬಹುದು. ಇನ್ನೂ ಯಾರು ಚೆಕ್ ಮಾಡ್ಕೊಂಡಿಲ್ಲ, ಸೊ ನೀವು ಯಾವ ರೀತಿ ಚೆಕ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ನೀವು ಅದನ್ನ ನೋಡ್ಬಿಟ್ಟು ನೀವು ಚೆಕ್ ಮಾಡ್ಕೊಬಹುದು. ಇನ್ನೂ ಯಾರು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್‌ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಫಸ್ಟು ಗೂಗಲಿಗೆ ಹೋಗ್ಬಿಟ್ಟು kar.nic.in 2026 ಅಂತ ಸರ್ಚ್ ಮಾಡಿ. ಇವಾಗ ನೀವು ಸರ್ಚ್ ಮಾಡಿದಾಗ ಇಲ್ಲಿ ವೆಬ್ಸೈಟು ಫಸ್ಟ್ ವೆಬ್ಸೈಟ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಓಕೆನಾ? ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇದೆ. ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಇವತ್ತಿನ ಡೇಟ್ ಕೊಟ್ಟಿದ್ದಾರೆ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ರಿಜಿಸ್ಟರ್ ನಂಬರ್‌ನ ಎಂಟರ್ ಮಾಡ್ತೀರಾ. ಅದಾದ್ಮೇಲಿಂದ ನೀವು ಸಬ್ಜೆಕ್ಟ್ ಕಾಂಬಿನೇಷನ್ ಯಾವ್ದಿದೆ, ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಸಬ್ಮಿಟ್ ಕೊಟ್ರೆ ನಿಮ್ಮ ರಿಸಲ್ಟ್ ಬರುತ್ತೆ. ಓಕೆನಾ? ಇದಿಷ್ಟು ರಿಸಲ್ಟ್ ಯಾವ ರೀತಿ ನೋಡೋದು ಅಂತಾಗಿತ್ತು. ಯಾರೆಲ್ಲ ಪೇರೆಂಟ್ಸ್ ನೋಡ್ತಿದ್ದೀರಾ ಅವರಲ್ಲಿ ಒಂದು ರಿಕ್ವೆಸ್ಟು, ಯಾ ರಿಸಲ್ಟ್ ನಿಮ್ಮ ಮಕ್ಳದ್ದು ಕಡಿಮೆ ಬಂದಿರ್ಬೋದು. ಸೊ ಕಡಿಮೆ ಬಂದಿತ್ತಂತಂದ್ರೆ ಯಾವುದೇ ರೀತಿ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಮ್ ಇದೆ. ಅದರಲ್ಲಿ ನೀವು ಸ್ಕೋರ್ ಮಾಡಿಬಿಟ್ಟು ಒಂದು ಒಳ್ಳೆ ಸ್ಕೋರನ್ನ ಪಡೆದುಕೊಳ್ಬೋದು. ಯಾವುದೇ ರೀತಿ ಮಾರ್ಕ್ಸಲ್ಲಿ ಸೆಕೆಂಡ್ ಎಕ್ಸಾಮ್ ಬರ್ದೇನೆ ಅಂತ ಏನು ಬರಲ್ಲ. ಸೊ ನೀವು ಸೆಕೆಂಡ್ ಎಕ್ಸಾಮನ್ನ ಕಟ್ಟಿ ನಿಮ್ದೇನಾದ್ರು ಮಾರ್ಕ್ಸ್ ಕಡಿಮೆ ಬಂದಿತ್ತಂತಂದ್ರೆ ನೀವು ಇನ್ನೊಂದು ಎಕ್ಸಾಮ್ ಕೂಡ ಬರಿಬೋದು. ಅಥವಾ ನಿಮ್ದೇನಾದ್ರು ಮಾರ್ಕ್ಸ್ ಕಡಿಮೆ ಬಂದಿದೆ, ಇಲ್ಲ ನಂದು ಇನ್ನೂ ಜಾಸ್ತಿ ಬರ್ತಿತ್ತು, ಆ ರೀತಿ ಏನಾದ್ರು ಇತ್ತಂದ್ರೆ ನೀವು ರಿವ್ಯಾಲ್ಯೂಯೇಷನ್‌ಗೆ ಹಾಕ್ಬೋದು. ರಿವ್ಯಾಲ್ಯೂಯೇಷನ್‌ಗೆ ಹಾಕೋ ಪ್ರೊಸೆಸ್ ಎಲ್ಲ ಮುಂದಿನ ವಿಡಿಯೋಸ್‌ಗಳಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯಾಲ್ಯೂಯೇಷನ್‌ಗೆ ಹಾಕಿ ನೀವು ನಿಮ್ಮ ಮಾರ್ಕ್ಸನ್ನ ಜಾಸ್ತಿ ಬರದಿದ್ರೆ ಅದನ್ನ ನೀವು ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ಪೇಪರನ್ನ ತರಿಸ್ಬೇಕಾಗುತ್ತೆ. ನೀವು ಪೇಪರನ್ನ ತರಿಸಿ ನಿಮ್ದು ಪೇಪರಲ್ಲಿ ಏನಾದ್ರು ಮಾರ್ಕ್ಸ್ ಏನಾದ್ರು ಜಾಸ್ತಿ ಬರಬೇಕು ಅಂತ ಇದ್ರೆ ನೀವು ರಿವ್ಯಾಲ್ಯೂಯೇಷನ್‌ಗೆ ಹಾಕ್ಬೋದಾಗಿರುತ್ತೆ. ಓಕೆನಾ? ರಿವ್ಯಾಲ್ಯೂಯೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ಮುಂದಿನ ವಿಡಿಯೋಸ್‌ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಎಲ್ರದ್ದು ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ರಿಸಲ್ಟ್ ಏನೇನೆಲ್ಲ ಬಂದಿದೆ ಅದನ್ನ ಕಮೆಂಟ್ ಮಾಡಿ. ಎಲ್ರೂ ಎಂಜಾಯ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಬಾಯ್.